1947 ಇದು ಸ್ವಾತಂತ್ರ್ಯದ ವರ್ಷ. ಆದರೆ ಇದೇ ವರ್ಷ ಲಕ್ಷಾಂತರ ಜನರಿಗೆ ಇದು ಸ್ವಾತಂತ್ರ್ಯವಲ್ಲ, ಇದು ಬೇರ್ಪಡಿಕೆಯ ನೋವು ಹಾಗೂ ಮನೆ ಕಳೆದುಕೊಂಡವರ ನೋವು. ಇದು ಕೇವಲ ಗಡಿಯಲ್ಲ, ರಕ್ತದಿಂದ ಬರೆದಂತಹ ಗಡಿ. ಒಂದು ದೇಶವನ್ನು 2 ರಾಷ್ಟ್ರಗಳಾಗಿ ವಿಭಜಿಸಲಾಯಿತು, ಭಾರತ ಹಾಗೂ ಪಾಕಿಸ್ತಾನ. ಈ ವಿಭಜನೆ ಕೇವಲ ರಾಜಕೀಯ ವಿಭಜನೆ ಅಲ್ಲ, ಮಾನವನ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ವಲಸೆ. ಇದು ನಂಬಲಾಗದಷ್ಟು ಹಿಂಸಾಚಾರ ಹಾಗೂ ಇದು ಇಂದಿಗೂ ಮುಗಿಯದ ಕತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ವಿಭಜನೆ ಆಯಿತು, ಎಷ್ಟು ಜನ ಸತ್ತರು, ಇದಕ್ಕೆ ಕಾರಣ ಯಾರು ಅನ್ನೋದ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಮತ್ತು ಇನ್ನೂ ಆ ಗಾಯ ಯಾಕೆ ಇನ್ನೂ ಹಂಗೆ ಉಳಿದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. 1700ರ ದಶಕದಿಂದ ಬ್ರಿಟಿಷರು ಭಾರತವನ್ನು ತಮ್ಮ ಹಿಡಿತಕ್ಕೆ ತಗೊತಾರೆ. ಡಿವೈಡ್ ಅಂಡ್ ರೂಲ್ ಇದು ಬ್ರಿಟಿಷರ ಒಂದು ಒಡೆದು ಆಳುವ ನೀತಿಯಾಗಿರುತ್ತೆ. ಇದರಿಂದಾಗಿ ಹಿಂದೂಗಳು ಹಾಗೂ ಮುಸ್ಲಿಮರ ನಡುವೆ ಒಂದು ರಾಜಕೀಯ ಭೀತಿ ಉಂಟಾಗುತ್ತೆ. ಹಿಂದೆ ಜೊತೆಯಾಗಿ ಬದುಕ್ತಿದ್ದ 2 ಸಮುದಾಯಗಳು ಮುಂದೆ ವಿಭಜನೆ ಆಗ್ತವೆ. 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ. ಅವರ ಬೇಡಿಕೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಹಕ್ಕು ನೀಡಬೇಕು ಅನ್ನೋದಾಗಿರುತ್ತೆ. ಇದರಿಂದಾಗಿಯೇ 2 ರಾಷ್ಟ್ರಗಳ ಒಂದು ಕಲ್ಪನೆ ಹುಟ್ಟುತ್ತೆ. ಒಂದು ಹಿಂದೂ ಭಾರತ ಹಾಗೂ ಇನ್ನೊಂದು ಮುಸ್ಲಿಂ ರಾಷ್ಟ್ರ ಆಗಿ ವಿಭಜನೆ ಆಗ್ತವೆ. 1930ರ ನಂತರ ರಾಜಕೀಯ ಉದ್ವಿಗ್ನತೆ ಉಂಟಾಗುತ್ತೆ. ಮುಸ್ಲಿಂ ಲೀಗ್ ನಾಯಕರು ಈ ರೀತಿ ಹೇಳ್ತಾರೆ, ಹಿಂದೂ ಮತ್ತು ಮುಸ್ಲಿಂ 2 ಬೇರೆ ರಾಷ್ಟ್ರಗಳು ಅಂತೇಳಿ ಮುಸ್ಲಿಂ ಲೀಗ್ನ ನಾಯಕರು ಹೇಳ್ತಾರೆ. 1940ರಲ್ಲಿ ಲಾಹೋರ್ನಲ್ಲಿ ಒಂದು ನಿರ್ಣಯ ಆಗುತ್ತೆ. ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಬೇಡಿಕೆ ಅಧಿಕೃತವಾಗುತ್ತೆ. ಅದರ ನಂತರದಲ್ಲಿ ಒಂದು ಭಯ ಉಂಟಾಗುತ್ತೆ. ನಾವು ಅಲ್ಪಸಂಖ್ಯಾತರಾಗ್ತೀವಿ ಅನ್ನೋ ಒಂದು ಭಯ ಅಲ್ಲಿ ಉಂಟಾಗುತ್ತೆ. ಬ್ರಿಟಿಷರು ಕೂಡ ಭಾರತವನ್ನು ಬೇಗ ಬಿಟ್ಟೋಗೋಕ್ಕೆ ಒಂದು ನಿರ್ಧಾರನ ತಗೋತಾರೆ. ಆದರೆ ಒಂದು ಪ್ರಶ್ನೆ ಉಂಟಾಗುತ್ತೆ, ಒಂದು ಭಾರತವೇ ಅಥವಾ 2 ರಾಷ್ಟ್ರವೇ ಅಂತೇಳಿ. 1946 ಡೈರೆಕ್ಟ್ ಆಕ್ಷನ್ ಡೇ, ಕಲ್ಕತ್ತಾ ನಗರ ರಕ್ತಪಾತನ ಕಾಣುತ್ತೆ. ಕೆಲವೇ ದಿನಗಳಲ್ಲಿ ಸಾವಿರಾರು ಜನ ಸಾಯ್ತಾರೆ. ಮನೆಗಳು ಸುಟ್ಟವು ಹಾಗೂ ಸಾವಿರಾರು ಮಕ್ಕಳು ಅನಾಥರಾಗ್ತಾರೆ. ಹಿಂಸಾಚಾರ ಬಂಗಾಳದಿಂದ ಬಿಹಾರಕ್ಕೆ, ಬಿಹಾರದಿಂದ ಪಂಜಾಬಿಗೆ ಉಂಟಾಗುತ್ತೆ. ಇದು ಸಾಮಾನ್ಯ ಗಲಭೆ ಅಲ್ಲ, ಇದು ಒಂದು ದೊಡ್ಡ ಹಿಂಸಾಚಾರದ ಮುನ್ನೋಟ. ಒಬ್ಬ ಬ್ರಿಟಿಷ್ ಅಧಿಕಾರಿ, ಅವರಿಗೆ ಭಾರತನೂ ಗೊತ್ತಿಲ್ಲ, ಆ ಭಾರತದ ಭಾಷೆನೂ ಗೊತ್ತಿಲ್ಲ. ಆದರೂ ಅವರು ಭಾರತದ ಗಡಿ ರೇಖೆನ ಬಿಡಿಸ್ತಾರೆ. ಕೆಲವೇ ದಿನಗಳಲ್ಲಿ ಒಂದು ದೇಶ 2 ಭಾಗ ಆಗುತ್ತೆ. ಪಂಜಾಬ್ ವಿಭಜನೆ, ಬಂಗಾಳ ವಿಭಜನೆ ಆಗುತ್ತೆ. ಹಳ್ಳಿಗಳು ಏನಿದ್ದಾವೆ ಅವು ಮಧ್ಯದಲ್ಲೇ ಕತ್ತರಿಸಲ್ಪಡ್ತವೆ. ಮನೆ ಒಂದು ದೇಶದಲ್ಲಿದ್ದರೆ ಅವರ ಹೊಲ ಇನ್ನೊಂದು ದೇಶದಲ್ಲಿರುತ್ತೆ. ವಿಭಜನೆಯ ಘೋಷಣೆ ಕೇಳಿಬರುತ್ತೆ. ಆಗ ಜನಗಳು ಏನು ಮಾಡ್ತಾರೆ, ಅಲ್ಲಿಂದ ಓಡಲು ಶುರು ಮಾಡ್ತಾರೆ. ಮುಸ್ಲಿಮರು ಏನಿದ್ದಾರೆ ಅವರು ಪಾಕಿಸ್ತಾನಕ್ಕೆ, ಹಿಂದೂಗಳು ಹಾಗೂ ಸಿಖ್ಖರು ಭಾರತಕ್ಕೆ ಪಲಾಯನ ಮಾಡ್ತಾರೆ. ಸುಮಾರು 1.5 ಕೋಟಿಯಷ್ಟು ಜನರು ಪಲಾಯನ ಮಾಡ್ತಾರೆ. ಇದು ಮಾನವನ ಇತಿಹಾಸದ ಅತಿ ದೊಡ್ಡ ವಲಸೆಯಾಗಿದೆ. ರೈಲುಗಳು ಶವದಿಂದ ತುಂಬಿ ಬರ್ತವೆ, ಮನೆಗಳು ಖಾಲಿ. ಎಲ್ಲಿ ನೋಡಿದರೂ ಹಿಂಸಾಚಾರ ಹಾಗೂ ಮಹಿಳೆಯರ ಮೇಲೆ ದಾಳಿಗಳಾಗ್ತವೆ. ಮಕ್ಕಳನ್ನು ಹತ್ಯೆ ಮಾಡಿ ಮನೆಗಳಿಗೆ ಬೆಂಕಿನ ಹಚ್ಚುತ್ತಾರೆ. ಅಂದಾಜು 10 ಲಕ್ಷ ಜನರು ಸಾವನ್ನಪ್ತಾರೆ. ವಿಭಜನೆಯ ನಂತರ 2 ದೇಶಗಳು ಹುಟ್ಟುತ್ತವೆ. ನಿಜ ಹೇಳಬೇಕು ಅಂದರೆ ಶಾಂತಿ ಇನ್ನೂ ಬಂದಿಲ್ಲ. ಕಾಶ್ಮೀರ ಸಮಸ್ಯೆ, ರಾಜಕೀಯ ಉದ್ವಿಗ್ನತೆ ಹಾಗೂ ರಾಜಕೀಯ ಸಮಸ್ಯೆಗಳು ಈಗಲೂ ಕಾಡ್ತಿದ್ದಾವೆ. ಕುಟುಂಬಗಳು ಬೇರ್ಪಡ್ತವೆ. ತಾಯಿಯೊಬ್ಬಳು ಭಾರತದಲ್ಲಿ ಆದರೆ ಅವರ ಮಗ ಪಾಕಿಸ್ತಾನಲ್ಲಿ. ಈ ರೀತಿಯ ಘಟನೆಗಳು ಉಂಟಾಗ್ತವೆ. ಗಡಿ ಕೇವಲ ರೇಖೆ ಅಲ್ಲ, ಇದು ಮಾನವ ಸಂಬಂಧಗಳ ಕತ್ತರಿಕೆ. 1947ರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ, ಆದರೆ ಅದು ಸಂಪೂರ್ಣ ಸಂತೋಷವನ್ನು ನೀಡಲ್ಲ. ಇದು ನಮಗೆ ತಿಳಿಸುತ್ತೆ ಧರ್ಮದ ಹೆಸರಲ್ಲಿ ವಿಭಜನೆ ಎಷ್ಟು ಅಪಾಯ ಆಗುತ್ತೆ ಅಂತ. ಭಾರತ ಹಾಗೂ ಪಾಕಿಸ್ತಾನ ಒಮ್ಮೆ ಒಂದೇ ದೇಶಗಳು, ಒಂದೇ ಇತಿಹಾಸ, ಒಂದೇ ಸಂಸ್ಕೃತಿ, ಒಂದೇ ರೀತಿಯ ಜನಗಳು. ವಿಭಜನೆ ಇದೆಲ್ಲದಕ್ಕೂ ಗಡಿಯನ್ನು ಹಾಕುತ್ತೆ, ಆದರೆ ಸಂಸ್ಕೃತಿನ ಮಾತ್ರ ಬದಲಾಗೋಕ್ಕೆ ಬಿಟ್ಟಿಲ್ಲ.
ಈ ಕತೆ ಕೇವಲ ಕತೆ ಅಲ್ಲ, ಇದು ನಮಗೆ ಒಂದು ಜೀವನದ ಪಾಠ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.